ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 70ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 70. ಆಪೂರ್ಯಮಾಣಾಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಅನುವಾದ: ಯಾವ ರೀತಿಯಲ್ಲಿ ನಾನಾ ನದಿಗಳ ಜಲವು ಯಾವಾಗ ಎಲ್ಲ ಕಡೆಯಿಂದ ಪರಿಪೂರ್ಣವಾದ ಅಚಲ ಪ್ರತಿಷ್ಠೆಯುಳ್ಳ ಸಮುದ್ರದಲ್ಲಿ ಅದನ್ನು ವಿಚಲಿತವಾಗಿಸದೆಯೇ ಸೇರಿ ಹೋಗುತ್ತವೆಯೋ, ಹಾಗೆಯೇ ಎಲ್ಲ ಭೋಗಗಳು ಸ್ಥಿತಪ್ರಜ್ಞ ಪುರುಷನಲ್ಲಿ ಯಾವ ಪ್ರಕಾರವಾದ ವಿಕಾರವನ್ನೂ ಉಂಟು ಮಾಡದೆಯೇ ಸೇರಿ ಹೋಗುತ್ತವೆ. ಆ ಪುರುಷನು ಪರಮಶಾಂತಿಯನ್ನು ಪಡೆಯುತ್ತಾನೆ, ಭೋಗಗಳನ್ನು ಬಯಸುವವನು ಪಡೆಯುವುದಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಓದ ಶ್ಲೋಕದಲ್ಲಿ ಭಗವಂತ ರಾತ್ರಿಯ ಒಂದು ಉದಾಹರಣೆಯನ್ನು ತಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಜ್ಞಾನಿ ಮತ್ತು ಅಜ್ಞಾನಿಗಳ ಸ್ಥಿತಿಯ ಭೇದವನ್ನು ತಿಳಿಸ್ತಾನೆ. ಜ್ಞಾನಿ ಹೇಗಿರ್ತಾನೆ, ಅಜ್ಞಾನಿ ಹೇಗಿರ್ತಾನೆ, ಅವರ ಸ್ಥಿತಿ ಹೇಗಿರುತ್ತೆ ಅಂತ ರಾತ್ರಿ ಮತ್ತು ಹಗಲಿನ ಒಂದು ರೂಪಕದಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಈಗ ಸಮುದ್ರದ ಒಂದು ಉಪಮಾನದಿಂದ, ಅಂದರೆ ಸಮುದ್ರದ ಒಂದು ಉದಾಹರಣೆ ಅಥವಾ ಹೋಲಿಕೆಯನ್ನು ತೋರಿಸಿ ಇಲ್ಲಿ ಜ್ಞಾನಿ ಅನ್ನೋನು ಪರಮಶಾಂತಿಯನ್ನು ಪಡೀತಾನೆ, ಮತ್ತು ಭೋಗಗಳ ಕಾಮನೆ ಇರುವಂಥ ಅಜ್ಞಾನಿ ಮನುಷ್ಯನು ಶಾಂತಿಯನ್ನು ಪಡೆಯೋದಿಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ, ಅಥವಾ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮಗೆ ತಿಳಿ ಹೇಳ್ತಾ ಇದ್ದಾನೆ. ನೋಡಿ, ಭಗವಂತ ನಮಗೆ ಅರ್ಥ ಆಗಬೇಕು ಅಂತ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾನೆ. ಉದಾಹರಣೆಗಳು, ಆಮೇಲೆ ಈ ಜಗತ್ತಲ್ಲಿ ನಡೆಯುವಂಥ ಘಟನೆಗಳು, ವಸ್ತುಗಳು, ಅದನ್ನೆಲ್ಲ ತಗೊಂಡು ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈಗ ರಾತ್ರಿ ಹಗಲಿನ ಮೂಲಕ ಒಬ್ಬ ಜ್ಞಾನಿ ಮತ್ತು ಅಜ್ಞಾನಿ ಹೇಗಿರ್ತಾನೆ, ಅವನ ಸ್ಥಿತಿ ಹೇಗಿರುತ್ತೆ, ಅವನು ಹೇಗೆಲ್ಲ ಮಾಡ್ತಾನೆ ಅನ್ನೋದನ್ನು ತೋರಿಸ್ಕೊಟ್ಟ. ಅಂದರೆ ಅಜ್ಞಾನದಲ್ಲಿರೋನಿಗೆ ಕತ್ತಲೆ ಆಗಿರುತ್ತೆ, ಅವನು ಯಾವಾಗಲೂ ಭೋಗ ಪ್ರಪಂಚದಲ್ಲೇ ಭೋಗಿಸ್ತಾ ಇರ್ತಾನಲ್ವ, ಅದಕ್ಕೋಸ್ಕರ ಅದೇ ಜ್ಞಾನಿಯಾಗಿರೋವಂಥವನಿಗೆ ಈ ಒಂದು ಪ್ರಪಂಚ ಏನು ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅವನು ಇವರೆಲ್ಲ ಐಹಿಕದಲ್ಲಿ ಮುಳುಗಿದ್ದಾಗ ಅವನು ಸೈಲೆಂಟಾಗಿರ್ತಾನೆ. ಅದೇ ಇವರೆಲ್ಲ ಮಲಗಿದ್ದಾಗ ಅವನು ತನ್ನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ಕೊಳ್ತಾನೆ. ಮತ್ತು ಅವನಿಗೆ ಗೊತ್ತಿರುತ್ತೆ ಇದೆಲ್ಲ ಕ್ಷಣಿಕ ನಾಶ ಅನ್ನೋದು, ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕೋ ಹಾಗಿರ್ತಾನೆ. ಸೊ ಇವ್ರು ಕತ್ಲೆಯಲ್ಲಿದ್ದಾರೆ, ಇವರು ಬೆಳಕಲ್ಲಿರ್ತಾನೆ ಅನ್ನೋದು ನಾವು ತಿಳ್ಕೊಂಡ್ವಿ. ಆ ವ್ಯತ್ಯಾಸವನ್ನು ತಿಳ್ಕೊಂಡಾದಮೇಲೆ ಈಗ ಭಗವಂತ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಸಮುದ್ರದ ಉದಾಹರಣೆಯನ್ನು ತಗೊಂಡು ಅದನ್ನು ಉಪಮಾನವನ್ನಾಗಿ ಕೊಟ್ಟು ಜ್ಞಾನಿ ಆಗಿರುವಂಥವನು ಪರಮಶಾಂತಿಯನ್ನು ಪಡಿತಾನೆ. ಈಗ ಸಮುದ್ರವನ್ನು ನಾವು ನೋಡ್ತೀವಲ್ವಾ, ಅದು ನೀರಿನಿಂದ ತುಂಬಿದೆ, ಅಗಾಧವಾಗಿದೆ, ಆದರೂ ಕೂಡ ಅದು ತುಂಬ ಸೌಂಡ್ ಮಾಡೋದಿಲ್ಲ, ಶಾಂತವಾದಂತಹ ಒಂದು ಸ್ಥಿತಿಯಲ್ಲಿರುತ್ತೆ. ಯಾವತ್ತಿಗೂ ಕೂಡ ತನ್ನ ಎಲ್ಲೆಯನ್ನು ಮೀರಿ ಹೊರಗಡೆ ಬರೋದಿಲ್ಲ. ಅದರಲ್ಲಿ ಅಸಂಖ್ಯವಾದಂತಹ ನದಿಗಳು ಬಂದು ಸೇರ್ತಾ ಇರುತ್ತೆ, ಆದರೂ ಕೂಡ ಅದು ಹುಕ್ಕಿ ಹರಿಯತ್ತಾ ಇಲ್ಲ. ಅದೇ ನದಿಯಲ್ಲಿ ಆ ರೀತಿ ಅಲ್ಲ, ಅದು ಹರಿತಾ ಇರುತ್ತೆ. ಇನ್ನು ಹೆಚ್ಚಾಯಿತು ಅಂತಂದರೆ ಹುಕ್ಕಿ ಹರಿದು ಎಲ್ಲವನ್ನ ನಾಶ ಕೂಡ ಮಾಡುತ್ತದೆ. ಸಮುದ್ರ ಅನ್ನೋದು ಪ್ರಶಾಂತವಾಗಿರುತ್ತೆ. ಅದಕ್ಕೆ ಇಲ್ಲಿ ಜ್ಞಾನಿಯನ್ನು ಸಮುದ್ರಕ್ಕೆ ಹೋಲಿಸಿ ಅವನು ಯಾವಾಗಲೂ ಪರಮಶಾಂತಿಯಿಂದ ಇರ್ತಾನೆ. ಈ ನದಿಗಳನ್ನು ಭೋಗಗಳು ಅಥವಾ ಕಾಮನೆಯ ವಸ್ತುಗಳಿರುತ್ತಲ್ಲ ಅದಕ್ಕೆ ಹೋಲಿಸಿದ್ದಾನೆ. ಅದು ಎಷ್ಟು ಬಂದು ಸೇರಿದ್ರು, ಈಗ ಹೇಗೆ ನದಿಗಳು ಎಷ್ಟೇ ಬಂದು ಸೇರಿದ್ರೂ ಕೂಡ ಸಮುದ್ರ ಪರಮಶಾಂತವಾಗಿರುತ್ತೋ, ಅದೇ ರೀತಿ ಒಬ್ಬ ಪ್ರಜ್ಞಾವಂತ ಮನುಷ್ಯ ಅಥವಾ ಸ್ಥಿತಪ್ರಜ್ಞನಾಗಿರುವಂತಹ ಒಬ್ಬ ಮನುಷ್ಯ ಅಥವಾ ಜ್ಞಾನಿ, ಅವನಿಗೆ ಎಷ್ಟೇ ಭೋಗಗಳ ಕಾಮನೆಗಳು ಬಂದರೂ, ಭೋಗಗಳ ವಸ್ತುಗಳು ತನ್ನ ಹತ್ರ ಇದ್ರೂ ಅಥವಾ ತನ್ನ ಜೀವನದಲ್ಲಿ ಬಂದರೂ ಕೂಡ ಅವನು ಅಶಾಂತನಾಗೋದಿಲ್ಲ. ಅವನು ಯಾವಾಗಲೂ ಶಾಂತವಾಗಿರ್ತಾನೆ. ಅದು ಅವನನ್ನು ಏನು ಮಾಡೋಕ್ಕಾಗಲ್ಲ. ಈಗ ಸಾಮಾನ್ಯವಾದ ಒಬ್ಬ ವ್ಯಕ್ತಿಗೇನಾದರೂ ಇದಕ್ಕಿದ್ದ ಹಾಗೆ ತನ್ನ ಒಂದು ಹಿಂದಿನ ಜನ್ಮದ ಕರ್ಮ ಫಲದ ಅನುಸಾರವಾಗಿ ಅವನಿಗೆ ಇದಕ್ಕಿದ್ದಂಗೆ ಆಸ್ತಿ ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆ ಮನುಷ್ಯನನ್ನು ಹಿಡಿಯೋದಕ್ಕಾಗುತ್ತಾ?
ಅವನು ಎಲ್ಲರ ಹತ್ರ ಹೇಳ್ಕೊಂಬಂದ್ಬಿಡ್ತಾನೆ, ಎಲ್ಲರ ಹತ್ರ ಅಹಂಕಾರದಿಂದ ಹೇಳ್ಕೊಳ್ತಾನೆ, ಮತ್ತು ಅವನಿಗೆ ಗೊತ್ತಿಲ್ಲದೇ ಅವನಲ್ಲ ಆ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ. ಅದೇ ಒಬ್ಬ ಸ್ಥಿತಪ್ರಜ್ಞ ವ್ಯಕ್ತಿಗೂ ಕೂಡ ತನ್ನ ಹಿಂದಿನ ಜನ್ಮದ ಯಾವುದೋ ಕರ್ಮಫಲಕ್ಕೆ ಅನುಸಾರವಾಗಿ ಅವನಿಗೇನಾದರೂ ಐಶ್ವರ್ಯ ಅಂತಸ್ತೇನಾದರೂ ಬಂತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವನ ಮನಸ್ಸನ್ನು ಅದು ಕದಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನ ಮನಸ್ಸು ಸ್ಥಿರವಾಗಿರುತ್ತೆ. ಹೇಗೆ ಸಮುದ್ರ ಅಚಲವಾಗಿ, ಅಂದರೆ ಅದು ತುಂಬ ಚಂಚಲತೆ ಇರೋದಿಲ್ಲ, ಅದರಲ್ಲಿ ಪ್ರಶಾಂತವಾಗಿರುತ್ತೆ. ಆಮೇಲೆ ಎಷ್ಟೇ ಬಂದರೂ ಅದು ಉಕ್ಕಿ ಹರಿಯೋದಿಲ್ಲ, ಅದು ತನ್ನಲ್ಲೇ ಅದು ತಾನು ಇರುತ್ತಲ್ಲ, ಅದೇ ರೀತಿ ಒಬ್ಬ ಸ್ಥಿತಪ್ರಜ್ಞ ಕೂಡ ಅದೇ ರೀತಿ ಇರ್ತಾನೆ. ಅವನಿಗೆ ಎಂಥ ಕಾಮದ ಭೋಗದ ವಸ್ತುಗಳು ಬಂದರೂ ಕೂಡ, ತನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ರೂ ಕೂಡ ಅವನು ಶಾಂತವಾಗಿರ್ತಾನೆ ಹೊರತು ಬಂತು ಅಂತ ಅವನು ಹಿಗ್ಗೋದು ಇಲ್ಲ, ಹೋಯ್ತು ಅಂತ ಅವನು ಕುಗ್ಗೋದು ಇಲ್ಲ. ಸಮಸ್ಥಿತಿಯಲ್ಲಿ ಅವನು ತಗೊಳ್ತಾನೆ ಎಲ್ಲವನ್ನೂ ಕೂಡ. ಅದಕ್ಕೋಸ್ಕರ ಇಲ್ಲಿ ನಮಗೆ ಅರ್ಥ ಆಗಬೇಕಲ್ಲ, ಈ ಆಧ್ಯಾತ್ಮಿಕ ವಿಷಯಗಳನ್ನು ಹೇಳೋದಕ್ಕಾಗೋದಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಕಷ್ಟ. ನಾವು ಅರ್ಥ ಮಾಡ್ಕೋಬೇಕು ಅಂತಂದರೂ ಕೂಡ ತುಂಬ ಕಷ್ಟ. ಯಾಕಂದರೆ ನಮಗಿರೋದು ಎಲ್ಲ ಐಹಿಕ ಇಂದ್ರಿಯಗಳು, ಐಹಿಕ ವಸ್ತುಗಳು ಇರೋದು ನಮಗೆ ಗೊತ್ತಿರುವಂಥದ್ದು. ನಮ್ಮ ಬುದ್ಧಿಮಟ್ಟನೂ ಈ ಐಹಿಕದ ಅಷ್ಟೇ ಯೋಚನೆ ಮಾಡೋದಕ್ಕಾಗೋದು. ಸೊ ಈಗ ಆಧ್ಯಾತ್ಮಿಕ ವಿಚಾರ ಹೇಳಬೇಕು ಅಂತಂದಾಗ ಅದಕ್ಕೆ ಸರಿಸಮಾನವಾಗಿರುವಂಥ ಪದಗಳು ಇಲ್ಲಿ ಸಿಗೋದಿಲ್ಲ, ಮತ್ತು ವಸ್ತುಗಳು ಕೂಡ ಹೋಲಿಕೆ ಕೊಡೋದಕ್ಕೆ ಸಿಗೋದಿಲ್ಲ. ಈಗ ಐಹಿಕ ಪ್ರಪಂಚದ ವಸ್ತುಗಳ ಹೋಲಿಕೆಯನ್ನು ಇನ್ನೊಂದು ಐಹಿಕ ಪ್ರಪಂಚದ ವಸ್ತುವಿನ ಹೋಲಿಕೆ, ಅಂದರೆ ಅದು ಒಂದು ಉನ್ನತ ಮಟ್ಟದ ಒಂದು ವಸ್ತು, ಅದ್ರ ಥರ ಇದಿದೆ ಅಂತ ನಾವು ಹೇಳ್ಬೋದೇ ಹೊರತು ಆಧ್ಯಾತ್ಮಿಕ ಅನ್ನೋದೇ ಬೇರೆ ಅಲ್ವಾ, ಅದೇ ಬೇರೆ ಪ್ರಪಂಚ, ಅದೇ ಬೇರೆ ರೀತಿಯಲ್ಲಿ ನೋಡುವಂಥದ್ದು, ಅದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಅದಕ್ಕೆ ಅದನ್ನು ಹೇಗೆ ಹೇಳೋದು, ಅದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ನಮಗೆ ಅರ್ಥ ಆಗೋದಕ್ಕೆ ಹೇಗಾದರೂ ಮಾಡಿ ಈ ಒಂದು ಪ್ರಪಂಚದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಬರುವಂಥ ಕೆಲವೊಂದು ಉಪಮಾನಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಭಗವಂತಂಗೆ ಗೊತ್ತು ನಮಗೆ ಅರ್ಥ ಆಗಬೇಕು ಅಂತಂದರೆ ಇಲ್ಲ ಕಥೆಗಳು ಬೇಕು, ಇಲ್ಲ ಉಪಮಾನಗಳು ಬೇಕು, ಬೇರೆಯವರ ಒಂದು ಜೀವನದಲ್ಲಿ ನಡೆದಂತಹ ಘಟನೆಗಳು ಬೇಕು ನಮಗೆ. ಅದೆಲ್ಲ ಹೇಳಿದ್ರೇ ನಮಗೆ ಅರ್ಥ ಆಗೋದು. ಅದಕ್ಕೆ ವೇದವ್ಯಾಸರು ತತ್ವವನ್ನೂ ಕೊಟ್ಟಿದ್ದಾರೆ ಕಥೆಗಳ ರೂಪದಲ್ಲಿ. ಮಹಾಭಾರತ ಏನು, ಅದು ಕಥೆ ಅಂದರೆ ಬರೀ ಕತೆ ಕೇಳೋದಲ್ಲ, ಆ ಕಥೆಗಳ ಮೂಲಕ ನಾವು ತತ್ವವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಸಾಮಾನ್ಯ ಜನಗಳಿಗೋಸ್ಕರ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಇನ್ನು ವೇದ ಪುರಾಣಗಳು ಇವೆಲ್ಲ ಆ ಒಂದು ಸ್ಟೇಜ್, ಅಂದರೆ ಸಾಮಾನ್ಯ ಜ್ಞಾನಕ್ಕಿಂತ ಸ್ವಲ್ಪ ತಿಳುವಳಿಕೆಯನ್ನು ತಿಳ್ಕೊಳ್ಳೋ ಅಂಥವ್ರಾದರೆ ಅಂಥದನ್ನು ಡೈರೆಕ್ಟಾಗಿ ಓದ್ಬೋದು. ಅದರಲ್ಲಿ ತತ್ವಗಳು ತುಂಬ ಚೆನ್ನಾಗಿರುತ್ತೆ, ಅದು ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಆಸಕ್ತಿ ಯಾರಿಗಿರುತ್ತೋ, ಅಂದರೆ ಅಷ್ಟು ಕೆಪಾಸಿಟಿ ಯಾರಿಗಿರುತ್ತೋ ಅವರು ವೇದಗಳು ಮತ್ತು ಉಪನಿಷತ್ತುಗಳು ಇದನ್ನೆಲ್ಲ ಓದಿ ಅರ್ಥ ಮಾಡ್ಕೋಬೋದು. ಹೀಗೆ ಕಥೆಗಳ ಮೂಲಕ ಅರ್ಥ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ತತ್ವಗಳ ಮೂಲಕ ನಾವು ನಮ್ಮ ಧರ್ಮಗ್ರಂಥಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದು. ಭಗವಂತ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ಅವನು ಹೇಳಿದ್ದಾನೆ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ಪುಸ್ತಕವನ್ನು ತೊಗೊಂಡು ಓದಬೇಕು. ಓದೋಕ್ಕಾಗಲಿಲ್ವಾ ಅಟ್ಲೀಸ್ಟ್ ಯಾರಾದರೂ ಹೇಳಿರ್ತಾರಲ್ಲ ಅದನ್ನಾದರೂ ಕೇಳಬೇಕು ನಾವು. ಒಟ್ಟಿನಲ್ಲೇನು ನಮ್ಮ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಎಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಭಗವದ್ಗೀತೆ. ಅದು ನಮ್ಮ ಜೀವನಕ್ಕೆ ಏನು ಬೇಕೋ ಎಲ್ಲವನ್ನೂ ಕೊಡುತ್ತದು. ಆಧ್ಯಾತ್ಮಿಕ ಆಗಿರ್ಬೋದು, ಲೌಕಿಕ ಆಗಿರ್ಬೋದು, ಎಲ್ಲ ವಿಷಯದ ಬಗ್ಗೆನೂ ಕೂಡ ಭಗವಂತ ಸ್ವಯಂ ಹೇಳಿದ್ದಾನೆ. ಅದರಿಂದ ಭಗವದ್ಗೀತೆ ತುಂಬ ಇಂಪಾರ್ಟೆಂಟು. ಈಗ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ಶ್ಲೋಕದ ಅನುವಾದ ಏನು ಅಂತ ತಿಳ್ಕೊಳ್ಳೋಣ. ಹರೇ ಕೃಷ್ಣ.